ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿಯವರಿಗೆ ಈ ದಿವಸ ನಿಮ್ಮ ಕೆಲವು ಕೆಲಸಗಳಿಗೆ, ಕೆಲವು ವಿಚಾರಕ್ಕೆ ನಿಮ್ಮ ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು ಸಹಕರಿಸ್ತಾರೆ. ಅಲ್ಪ ಸ್ವಲ್ಪ ಮಟ್ಟಿನ ಸಹಾಯವನ್ನು ಕೂಡ ಮಾಡ್ತಾರೆ. ನಿಮಗೆ ಧೈರ್ಯ ತುಂಬುವಂತಹ ಕೆಲಸಗಳು ಅಗತ್ಯ ಬಿದ್ದಾಗ ಆಗತ್ತೆ ಅಂತ ಅರ್ಥ. ಹೆಣ್ಣು ಮಕ್ಕಳಿಗೆ ಸ್ವಂತ ಉದ್ಯೋಗವನ್ನು ಮಾಡ್ತಕ್ಕಂಥವ್ರಿಗೆ ಅಥವಾ ಮಾಡಬೇಕು ಅಂತ ಹೇಳಿ ಅಂದ್ಕೊಳ್ಳುವಂಥವ್ರಿಗೆ ಈ ದಿವಸ ಬಹಳ ಪ್ರಶಸ್ತವಾಗಿದೆ. ಆದರೆ ನಮಗೆ ಪಿತೃಪಕ್ಷ ನಡೀತಾ ಇರೋದರಿಂದ ಕೆಲವರಿಗೆ ಆ ಅಭಿಪ್ರಾಯಗಳು ಇರೋದಿಲ್ಲ. ಆದರೆ ಬೇರೆಲ್ಲೋ ಇರತಕ್ಕಂಥವ್ರು ಅಥವಾ ವಿದೇಶದಲ್ಲಿರ್ತಕ್ಕಂಥವ್ರು, ಇದು ಯಾವುದನ್ನೂ ಕೂಡ ಗಮನಿಸದೇ ಇರತಕ್ಕಂಥವ್ರು ಅಥವಾ ಇದು ಯಾವುದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರತಕ್ಕಂಥವ್ರು ಆರಂಭ ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ಆದರೆ ಕೆಲವರ ಮನಸ್ಥಿತಿ ಆಗಿರೋದ್ರಿಂದ ಅದಕ್ಕೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥದ್ದು ಕೂಡ ಸೂಕ್ತವಾದಂಥದ್ದು. ವಿದ್ಯಾರ್ಥಿಗಳಿಗೆ ಹೊರಗಿನಿಂದ ಮೆಚ್ಚುಗೆಯ ಮಾತುಗಳು ಬರುತ್ತೆ. ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಅಭ್ಯಾಸ ಮಾಡಿದ್ದು, ಅಧ್ಯಯನ ಮಾಡಿದ್ದು ಸಾರ್ಥಕವಾಗ್ತಾ ಇದೆ ಅನ್ನುವಂತಹ ಮಾತುಗಳು ಬರುತ್ತೆ. ದುಡ್ಡಿನ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು ಆಶ್ಚರ್ಯ ಆದರೂ ಕೂಡ ಸತ್ಯ ಅನಿಸುತ್ತೆ. ಕೆಲವರು ಹೇಳೋದನ್ನು ಕೇಳಿರ್ತೀವಿ ನಾವು, ನಾನು ಮಾತ್ರ ದುಡ್ಡಿನಿಂದ ಹೋಗುವುದಿಲ್ಲ ಅನ್ನುವಂಥದ್ದನ್ನು. ಆ ರೀತಿಯ ಮಾತು ಇವತ್ತಿನ ಮಟ್ಟಿಗೆ ಬರ್ತಕ್ಕಂಥದ್ದು. ಇಷ್ಟವಾದಂತಹ ಮಾತು ಮಿತ್ರರಿಂದಲೂ ಕೂಡ ಕೇಳಿ ಬರುತ್ತೆ. ತುಂಬ ಸಂತೋಷವಾಗ್ತಕ್ಕಂಥದ್ದು. ನಿಮ್ಮ ವಿನಮ್ರವಾದಂತಹ ಭಾವನೆ ಯಶಸ್ಸಿಗೆ ದಾರಿಯಾಗುತ್ತೆ. ಹಾಗಾಗಿ ಆ ಸಂದರ್ಭಕ್ಕನುಗುಣವಾಗಿ ಹೇಗೆ ನಡ್ಕೊಳ್ಬೇಕು ಅದೇ ರೀತಿಯಲ್ಲಿ ಇರಬೇಕಾದಂಥದ್ದು. ಮಾನಸಿಕವಾದಂತಹ ಸ್ಥಿರತೆಯಿಂದ ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಸಾಧನೆಯನ್ನು ಮಾಡ್ತೀರಿ ಅಂತಕ್ಕಂಥದ್ದು. ಲಲಿತಾ ಸಹಸ್ರನಾಮವನ್ನು ಶ್ರವಣ ಮಾಡಿ ಶುಭವಾಗಿ. ವೃಷಭ ರಾಶಿ, ಹಳೆಯ ವಿಚಾರಗಳು ಪ್ರಸ್ತಾಪಕ್ಕೆ ಬರುತ್ತೆ. ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ತಾಳ್ಮೆ ಇರಬೇಕು. ನಾಟಕೀಯವಾಗಿ ವರ್ತಿಸ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ಅದು ನಿಮ್ಮ ಸ್ವಭಾವಕ್ಕೆ ಹೊಂದ್ಕೊಳ್ತಕ್ಕಂಥದ್ದು ಅಲ್ಲ. ಹಾಗಾಗಿ ನಿಮಗೆ ಅಲ್ಲಿ ಮರ್ಯಾದೆ ಹೋಗುವಂಥದ್ದಾಗುತ್ತೆ. ನೀವು ಸ್ವಭಾವತಃ ಹೇಗಿದ್ದೀರಿ ಅದೇ ರೀತಿಯಲ್ಲಿ ಇರಬೇಕಾದಂಥದ್ದು. ಧನಬಲ ನಿಮಗೆ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ದುಡ್ಡಿನಿಂದ ಎಲ್ಲ ಕೆಲಸಗಳು ಆಗೋದಿಲ್ಲ ಅನ್ನುವಂಥದ್ದು ನಿಮಗೆ ಖಂಡಿತವಾಗಿ ತಿಳಿತಕ್ಕಂಥದ್ದು. ಅಪರಾಧ ಭಾವ ನಿಮ್ಮನ್ನು ಹೆಚ್ಚಾಗಿ ಕಾಡಬಹುದು. ನನ್ನಿಂದ ಏನೋ ತಪ್ಪಾಯಿತು, ನಾನು ಈ ರೀತಿ ತಪ್ಪನ್ನು ಮಾಡಬಾರ್ದಾಗಿತ್ತು ಅನ್ನುವಂಥದ್ದು ನಿಮ್ಮ ಇಚ್ಛೆಗೆ ಅಥವಾ ನಿಮ್ಮ ಕರ್ತವ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಚಾರಗಳು ಬರುವಂಥದ್ದಾಗುತ್ತೆ. ಅಧಿಕಾರಿಗಳು ಏನೋ ತಪ್ಪನ್ನು ಮಾಡಿ ಕಷ್ಟಕ್ಕೆ ಸಿಗಹಾಕ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಹಿನ್ನಡೆ, ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಅಥವಾ ಕಮಿಷನ್ಗಳು ಏನು ಬರದೇ ಇರತಕ್ಕಂಥದ್ದಾಗತ್ತೆ. ಅಪಘಾತ ಸಂಭವದ ಸೂಚನೆಯೂ ಕೂಡ ಇದೆ. ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ಭಯದಿಂದ ಏನೋ ಮಾಡ್ಕೊಳ್ಳೋದಕ್ಕಿಂತ ಎಚ್ಚರಿಕೆಯನ್ನು ವಹಿಸಿದರೆ ಅಥವಾ ನಿಮ್ಮ ಜಾಗ್ರತೆಯಲ್ಲಿ ನೀವಿದ್ದರೆ ಆಗತಕ್ಕಂತಹ ತಪ್ಪುಗಳು, ತೊಂದರೆಗಳು, ಆಘಾತಗಳು, ಅಪಘಾತಗಳು ಇವೆಲ್ಲ ಕಡಿಮೆಯದಾಗಿ ಸಂಭವಿಸ್ತಕ್ಕಂಥದ್ದಾಗಬಹುದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ವೃತ್ತಿ ಜೀವನದ ಬಗ್ಗೆ ಸಮಾಧಾನ ಇರತಕ್ಕಂಥದ್ದು. ಮಕ್ಕಳ ಆರೋಗ್ಯ, ವಿದ್ಯಾಭ್ಯಾಸ ಇವೆಲ್ಲ ಸ್ವಲ್ಪ ಬೇಸರವನ್ನು ತರುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಆಗಾಗ ಏನೋ ವ್ಯತ್ಯಾಸಗಳಾಗುತ್ತೆ, ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ವಿದ್ಯಾಭ್ಯಾಸದಲ್ಲಿ ನಿಮ್ಮ ನಿರೀಕ್ಷೆಯೇ ಬೇರೆ ಇರುತ್ತೆ, ಅವರ ಫಲಿತಾಂಶವೇ ಬೇರೆ ಇರುತ್ತೆ. ಹಾಗಾಗಿ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು. ಬೇರೆಯವರಿಂದ ನಿಮ್ಮ ತಪ್ಪಿನ ಬಗ್ಗೆ ತಿಳುವಳಿಕೆ ಆದಾಗ ನಿಮಗೆ ಏನೋ ಒಂದು ರೀತಿಯ ಮುಜುಗರ ಆಗ್ತಕ್ಕಂಥದ್ದಾಗತ್ತೆ. ಆದರೆ ನಿಮ್ಮ ತಪ್ಪು ಬೇರೆಯವರಿಗೆ ಗೊತ್ತಾದಾಗ ನಿಮ್ಮ ಮೇಲಿರ್ತಕ್ಕಂತಹ ನಂಬಿಕೆಯೂ ಕೂಡ ಉಳಿಯೋದಿಲ್ಲ. ಎಷ್ಟು ದಿವಸ ಮುಚ್ಚಿಟ್ಟಿದ್ರಿ ಅನ್ನುವಂತಹ ಆಪಾದನೆ ನಿಮ್ಮ ಮೇಲೆ ಬರ್ತಕ್ಕಂಥದ್ದಾಗತ್ತೆ. ತಪ್ಪುಗಳನ್ನು ಮುಚ್ಚಿಡಬಾರ್ದು. ಏನೋ ತಪ್ಪು ಆಗೋಗುತ್ತೆ, ಆದರೆ ಉದ್ದೇಶಪೂರ್ವಕವಾಗಿ ಮಾಡಿದಂತಹ ತಪ್ಪು ಅದು ಅಕ್ಷಮ್ಯ. ಉದ್ದೇಶ ಇಲ್ಲದೆ ಏನೋ ಅಚಾತುರ್ಯವಾಗಿ ತುಂಬ ಅನಿವಾರ್ಯವಾಗಿ ಆದಂತಹ ತಪ್ಪಿಗೆ ಕ್ಷಮಾಯಾಚನೆ ಮಾಡ್ತಕ್ಕಂಥದ್ದು, ಅದಾದ ನಂತರದಲ್ಲಿ ಅದನ್ನು ತಿದ್ದಿ ನಡೀತಕ್ಕಂಥದ್ದು ದೊಡ್ಡದಾದಂತಹ ಪರಿಹಾರ ಭಾಗ. ಆತ್ಮಪ್ರಶಂಸೆ ಕೆಲವರಿಗೆ
ತುಂಬ ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಅಂತಹ ಆತ್ಮ ಪ್ರಶಂಸೆ ಖಂಡಿತವಾಗಿ ಬೇಡ. ಪ್ರೇಮಿಗಳು ಈ ದಿವಸ ಸುಳ್ಳನ್ನು ಹೇಳಬೇಡಿ. ಜೊತೆಗೆ ಈ ದಿವಸ ಎಲ್ಲ ಕೆಲಸಗಳು ನೆರವೇರ್ತಕ್ಕಂತಹ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಜೊತೆಗೆ ಇಷ್ಟದೇವತಾ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ರಾಜಕೀಯ ವ್ಯಕ್ತಿಗಳು, ರಾಜಕಾರಣಿಗಳು ಕಠಿಣವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯತೆ ಒದಗಿ ಬರ್ತಕ್ಕಂಥದ್ದಾಗುತ್ತೆ. ಹೊಸ ಯೋಜನೆಗಳನ್ನು ಏನೂ ಮಾಡಬೇಡಿ ಅಂತ ಹೇಳಬೇಕಾದಂತಹ ಪರಿಸ್ಥಿತಿಯೂ ಕೂಡ ಬರಬಹುದು. ರೋಗ ಹೆಚ್ಚಾಗುವಂತಹ ಸೂಚನೆಗಳು ಇರುವಂತಹ ರೋಗ ಅಥವಾ ಹೊಸದಾಗಿ ಶರೀರಕ್ಕೆ ಏನೋ ಅಂಟ್ಕೊಳ್ತಕ್ಕಂಥದ್ದು. ಹೀಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಕೃಷಿ ಕಾರ್ಮಿಕರಿಗೆ ಆದಾಯ ಹೆಚ್ಚಾಗ್ತಕ್ಕಂಥದ್ದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆ ಇರತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ಕಾಯಿಲೆಯಲ್ಲಿ ಏರಿಳಿತಗಳು ಉಂಟಾಗಿ ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದು. ವೈಯಕ್ತಿಕವಾಗಿ ಆರೋಗ್ಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕಾಗತ್ತೆ. ಇಲ್ಲದೇ ಇದ್ದರೆ ಕಷ್ಟ ಇದೆ. ಫಲ ನೀಡ್ತಕ್ಕಂತಹ ಯಾವುದೇ ಕೆಲಸಗಳಿದ್ದರೂ ಕೂಡ ಆಸೆಗೆ ಬಿದ್ದು ತತ್ಕ್ಷಣದಲ್ಲಿ ಆರಂಭವನ್ನು ಮಾಡಬೇಡಿ. ಸ್ವಲ್ಪ ಮಟ್ಟಿಗೆ ಮುಂದೂಡ್ತಕ್ಕಂತಹದ್ದು ಬಹಳ ಒಳ್ಳೆಯದಾಗಿರುತ್ತೆ. ಹರೇ ಶ್ರೀನಿವಾಸ ಎಂಬುದಾಗಿ ಆ ವೆಂಕಟೇಶ್ವರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.